ಜಾಗ ಮಾಡ್ಕೊಂಡು ದಾರಿ ಬಿಡಿ ನೋಡ್ರಿ ನೋಡಿ ಗಣ್ಯ ಅತಿಥಿ ಅಭ್ಯಾಗತರ ಪರವಾಗಿ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸಂಗೀತ ದೇವತೆ ಸಾಷ್ಟಾಂಗ ವಂದನೆ ಸ್ವರರಾಗಲಯ ತಾಳ ಹೊಳೆಯಾಗಿ ಹರಿವಂತೆ ಸ್ವರರಾಗಲಯ ತಾಳ ಹೊಳೆಯಾಗಿ ಹರಿವಂತೆ ಆರೋಹ ಸ್ವರರಾಗ ಸಂಯೋಗ ಆರೋಹ ಅವರೋಹ ಸ್ವರರಾಗ ಸಂಯೋಗ ಸಾಹಿತ್ಯ ಲಾಲಿತ್ಯ ನೀರ ಶಾರದೆ ಸಾಹಿತ್ಯ ಲಾಲಿತ್ಯ ನೀರ ಶಾರದೆ ಕರುಣಿಸು ನೀ ಮಾತೆ ಸಾಹಿತ್ಯ ಪರಿಷತ್ನ ನಡೆ ಯುವ ಜನತೆಯ ಕಡೆ ಅಂತೇಳಿ ಕಾರ್ಯಕ್ರಮದ ಬ್ರೌಷರ್ನ ನಮ್ಮ ಗಣ್ಯಮಾನ್ಯರು ಬಿಡುಗಡೆ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತ್ ತುಮಕೂರು ಜಿಲ್ಲೆ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತುಮಕೂರು ಜಿಲ್ಲೆ, ಶಾಲಾ ಶಿಕ್ಷಣ ಇಲಾಖಾ ಪದವಿಪೂರ್ವ ತುಮಕೂರು ಜಿಲ್ಲೆ ಸಹಯೋಗದೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಡೆ ಯುವ ಜನತೆಯ ಕಡೆ ಕಾಲೇಜಿಗೆ ಒಂದು ಕಾರ್ಯಕ್ರಮ 2025-26 ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ನಿಮ್ಮ ಎದುರಿನಲ್ಲಿ. ಕನ್ನಡ ಸಾಹಿತ್ಯದ ಕನ್ನಡ ಪರಂಪರೆಯ ಗಾಢವಾದ ಅರಿವನ್ನು ಕಳೆದುಕೊಳ್ತಾ ಇರುವಂಥ ಇವತ್ತಿನ ವಿದ್ಯಾರ್ಥಿಗಳ ದೊಡ್ಡ ಸಮೂಹವಿದೆ ಈ ಕರ್ನಾಟಕದಲ್ಲಿ. ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕುಣಿಗಲ್ಲು ಮತ್ತು ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇಬ್ಬರು ಎಲ್ಲ ಬಳಗ ಇಲ್ಲಿದೆ. ನಮ್ಮ ಸಿದ್ಲಿಂಗಪ್ಪನವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿದ್ದಾರೆ. ಇವತ್ತು ಇಡೀ ಎಲ್ಲ ಕಾಲೇಜುಗಳಲ್ಲೂ ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಪರಂಪರೆಯ ಬಗ್ಗೆ 2000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನು, ಶ್ರೀಮಂತಿಕೆಯನ್ನು ನಮ್ಮ ಮಕ್ಕಳು ಅನುಭವಿಸಬೇಕು, ಅರ್ಥ ಮಾಡ್ಕೋಬೇಕು ಎನ್ನುವಂಥ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿ ಕನ್ನಡದ ಶ್ರೇಷ್ಠ ಲೇಖಕರಲ್ಲಿ, ಕವಿಗಳಲ್ಲಿ ನಿಮ್ಮ ಪುಣ್ಯ. ಇಂಥ ಕಂಬಾರರು ಅಂದರೆ ನೀವು ಅವ್ರ ನಾಟಕ ನೋಡಿಲ್ಲ, ಅವ್ರ ಬಗ್ಗೆ ಹೆಚ್ಚು ಓದಿರಲ್ಲ, ಯಾವುದೋ ಟೆಕ್ಸ್ಟಲ್ಲಿ ಒಂದು ಪದ್ಯನ ಪಾಠನ ಓದಿರ್ತೀರ. ಕನ್ನಡ ಸಾಹಿತ್ಯದ ದಿಗ್ಗಜರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ನಮ್ಮ ಚಂದ್ರಶೇಖರ ಕಂಬಾರು. ವಯಸ್ಸಾಗಿದೆ ಅವ್ರಿಗೆ, ಹೆಚ್ಚು ಮಾತಾಡ್ಲಿಕ್ಕಾಗಲ್ಲ. ಆದರೆ ನೀವು ಅವ್ರು ನೋಡುವಂಥದ್ದಷ್ಟೇ ನಿಮ್ಮ ಪುಣ್ಯ, ಸಾರ್ಥಕತೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಿದ್ದಾರೆ. ಹಾಗಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಏನಿವತ್ತು ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ, ಉದ್ಘಾಟನೆ ಆಗಿದೆ. ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಭವಿಷ್ಯದ ಕನಸುಗಳನ್ನು ಇಟ್ಟುಕೊಂಡು ಹೋಗ್ತಾ ಇರುವಂತ ನನ್ನ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ. ನಾನು ಸಹಾಯಕ ನಿರ್ದೇಶಕ ಅಂತ ಹೇಳಿದ್ರು. ಅದಕ್ಕಿಂತ ಮುಂಚೆ ನಾನು ಕೂಡ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದವನು, ಕನ್ನಡ ಮೇಷ್ಟ್ರು. ನನಗೆ ಕನ್ನಡ ಮೇಷ್ಟ್ರು ಅಂದ್ರೆ ಪ್ರೀತಿ. ಯಾಕಂದ್ರೆ ನಮ್ಮ ಕಂಬಾರ ಸರ್ ಅಂದ್ರೆ ಅವರು ಕನ್ನಡ ಮೇಷ್ಟ್ರೇ. ಆದ್ರೆ ಏನೆಲ್ಲ ಆಗಿರ್ಬೋದು, ಅದಕ್ಕೆ ಮೂಲ ಕಾರಣ ಕನ್ನಡ. ನನಗೆ ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ಪ್ರೀತಿ ಮತ್ತು ಉತ್ಸಾಹ. ಆದರೆ ಇವರೆಲ್ಲ ಬಹಳ ಒತ್ತಡ ತರ್ತಾ ಇರೋದ್ರಿಂದ ಸ್ವಲ್ಪದರಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಏನು ಅಂತ ಹೇಳಿತಂದರೆ, ನಾನು ಸುಮಾರು ಪ್ರಪಂಚದ 5-6 ದೇಶಗಳಲ್ಲಿ ಕೆಲಸ ಮಾಡಿದ್ದೇನೆ. ಬಟ್ ಅಲ್ಲಿ ಕೂಡ ಕೆಲಸ ಮಾಡಿದ್ದು ಮಕ್ಕಳಿಗೆ ಕಲಿಸೋದ್ರಲ್ಲೇ, ಮಕ್ಕಳಿಗೆ ಕಲಿಸೋದ್ರಲ್ಲೇ ನಾನು ಭಾಳ ಸಂತೋಷ ಪಡ್ತಿದ್ದೆ.
ಅಂಥದ್ದು ಸಂತೋಷವಾಗಿ ಇವತ್ತು ಕೆಲವು ನಿಮಿಷಗಳ ಕಾಲ ಇಲ್ಲಿ ಸಿಕ್ಕಿದೆ. ಅದಕ್ಕಾಗಿ ನಾನು ಭಾಳ ನಿಮಗೆಲ್ಲ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಮತ್ತು ಇಲ್ಲಿ ಇವತ್ತು ಸಭೆ ಸೇರಿ ಮಕ್ಕಳೆಲ್ಲ ಸೇರಿ ಮಕ್ಕಳ ಸಭೆ ಸೇರಿಸಿ ಅವರಿಗೆ ಪ್ರೋತ್ಸಾಹದಾಯಕವಾದಂಥ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ. ನಿಮಗೂ ಕೂಡ ಹಿರಿಯರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಮಕ್ಕಳನ್ನು ಇಲ್ಲಿವರೆಗೆ ಭಾಳ ನಿರಾಕರಿಸ್ತಾ ಬಂದಿದ್ದೇವೆ. ಅವರನ್ನು ಇವರು ಮಕ್ಕಳು ಅಂತೇಳಿ ಅವ್ರ ಮಕ್ಕಳು ಅಂತಂದರೆ ಅವ್ರು ಬುದ್ಧಿ ಇರೋದಿಲ್ಲ, ಅವಕ್ಕೆ ತಲೆ ಇರೋದಿಲ್ಲ. ಅದನ್ನೆಲ್ಲ ಹಿರಿಯರು ಹೇಳಬೇಕು, ಹಿರಿಯರು ಹೇಳಿದ ಮೇಲೆ ಅವ್ರು ಕೇಳಬೇಕು. ಈ ರೀತಿಯಲ್ಲಿ ನಮ್ಮ ಹಳೆಯ ಭಾವನೆ ಇದೆ. ಆದರೆ ವಿದೇಶದಲ್ಲಿ ನೋಡಿದಾಗ ಮಕ್ಕಳಿಗೆ ಎಷ್ಟು ಬೆಲೆ ಕೊಡ್ತಾರೆ, ಏನು ಕಥೆ ಅಂತ ಹೇಳ್ತಾರೆ, ಎಷ್ಟು ಅವರ ಕಲ್ಪನೆಗಳಿಗೆ, ಅವರ ಮಾತುಗಳಿಗೆ, ಅವರ ವಿಚಾರಗಳಿಗೆ ಎಷ್ಟು ಯೋಚನೆ ಎಷ್ಟು ಇವರು ಗಮನ ಹರಿಸ್ತಾರೆ ಅನ್ನೋದು ಭಾಳ ಆಶ್ಚರ್ಯಕರವಾದಂಥ ಸಂಗತಿ. ಸದರಿಂದ ನಾವು ಕೂಡ ಇನ್ನೂ ಇತ್ತೀಚೆ ನಮ್ಮ ಮಕ್ಕಳ ಬಗೆಗೆ ಕಾಳಜಿ ವಹಿಸಲಿಕ್ಕೆ ಶುರು ಮಾಡಿದ್ದಾರೆ. ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸ್ಕೂಲ್ನಲ್ಲಿ ಮಕ್ಕಳು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಸುದೈವಕ್ಕೆ ಅಂತ ಹೀಗೆ ಕೇಳುವಂಥ ಮೇಷ್ಟ್ರಿದ್ದಾರೆ. ಮಕ್ಕಳು ಏನು ಮಾತಾಡ್ತಾರೆ, ಏನು ಅವರ ಅಭಿಪ್ರಾಯ ಏನು ಅಂತೇಳಿ ಕೇಳುವಂಥ ಸಂತೋಷ ಈಗ ಮೆಲ್ಲಿಗೆ ಶುರುವಾಗಿದೆ ನಮ್ಮಲ್ಲಿ ಬರೋದಕ್ಕೆ. ಅದೊಂದು ಭಾಳ ಸಂತೋಷಕರವಾದಂಥ ಸಂಗತಿ. ಆದ್ದರಿಂದ ಮಕ್ಕಳೇ, ಸ್ನೇಹಿತರೆ, ಇಲ್ಲಿ ನೀವು ನನ್ನನ್ನು ಕರೆಸಿ ಒಂದೆರಡು ಇಷ್ಟಾದರೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದನೆಗಳನ್ನು ಅರ್ಪಿಸಿ ನಾನು ಕೊಡ್ತೇನೆ. ನಮಸ್ಕಾರ. ಸಾಹಿತ್ಯ ಪರಿಷತ್ತು ತುಮಕೂರು ಜಿಲ್ಲೆಯಲ್ಲಿ ಪ್ರೌಢಶಾಲೆಗೆ 3 ಕಾರ್ಯಕ್ರಮ, ಪದವಿ ಪೂರ್ವ ಕಾಲೇಜುಗಳಿಗೆ 3 ಕಾರ್ಯಕ್ರಮ, ಡಿಗ್ರಿ ಕಾಲೇಜಿಗೆ 3 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. 300 ಕಾರ್ಯಕ್ರಮಗಳ ಒಂದು ಜಂಟಿ ಯೋಜನೆಯನ್ನು ಉಪನಿರ್ದೇಶಕರ ಮುಖಾಂತರ, ಜಿಲ್ಲಾಡಳಿತ ಮುಖಾಂತರ ನಡೆಸ್ತಾ ಇದ್ದೀವಿ. ಮಕ್ಕಳಿಗೆ ಸಾಹಿತ್ಯ ಯಾಕೆ ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಎಲ್ಲ ವಿದ್ವಾಂಸರಿಗೆ, ದೊಡ್ಡವರಿಗೆ, ವಯಸ್ಸಾದವರಿಗೆ ಸಾಹಿತ್ಯ ಪರಿಷತ್ ಅಲ್ಲ, ಸಾಹಿತ್ಯ ಅಲ್ಲ. ಮಕ್ಕಳಲ್ಲಿ ಸಾಹಿತ್ಯ ಪ್ರೀತಿಯನ್ನು, ಜೀವನ ಮೌಲ್ಯಗಳನ್ನು, ಜೀವನದ ಒಂದು ಗಟ್ಟಿತನವನ್ನು ಮಾಡಬೇಕು. ಅವರಿಗೆ ಆತ್ಮವಿಶ್ವಾಸವನ್ನು ಬೆಳೆಸಬೇಕು ಮತ್ತು ಅವರಲ್ಲಿ ನೀತಿಯನ್ನು, ಮೌಲ್ಯಗಳನ್ನು ಬೆಳೆಸಬೇಕು ಅನ್ನೋದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರೋರಿದ್ದೇವೆ. ಇವತ್ತು ಸಾಂಕೇತಿಕ ಕಾರ್ಯಕ್ರಮ ಕುಣಿಗಲ್ನಲ್ಲಿ ಉದ್ಘಾಟನೆ ಆಗಿದೆ. ಇನ್ನು ಮುಂದೆ ಜಿಲ್ಲಾದ್ಯಂತ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದರೆ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಚಂದ್ರಶೇಖರ್ ಕಂಬಾರ್ ಅವರು, ಅವರ ಆಶೀರ್ವಾದವನ್ನು ನಾವೆಲ್ಲ ಪಡ್ಕೊಂಡಿದ್ದೇವೆ. ಸಾಂಕೇತಿಕ ಕಾರ್ಯಕ್ರಮ ಮುಂದೆ 1 ಪಡೆಯಲ್ಲಿ ಈ ಕಾರ್ಯಕ್ರಮ ಮುಕ್ತಾಯ ಆಗಿದೆ.